ಪ್ಯಾನಲ್ ಆರ್ಸ್ ಅಂತ ಲೈಟ್ ಆಫ್ ಆಗಿದಾಗ ನೀವು ನೋಡಿದ್ರಲ್ಲ ಇದು ಎಲ್ಲಾ ಇಂಟೀರಿಯರ್ಗೂ ಕೂಡ ಸೆಟ್ ಆಗುತ್ತೆ. ಕೂಡ ತುಂಬಾ ಚೆನ್ನಾಗಿ ಲೈಟ್ ಬರುತ್ತೆ. ಇದು ವಾಸ್ತು ಪ್ರಕಾರ ಅಂತ ಹೇಳ್ತಾರೆ. ಬಟರ್ಫ್ಲೈ ಒಂದಿದೆ. ಸಿಂಗಲ್ ಕೃಷ್ಣ ಲೈಫ್ ಟೈಮ್ ಬ್ಲಾಕ್ ಆಗೋದಾಗ್ಲಿ ಬಿದ್ರೆ ನಿಮ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದಾಗ್ಲಿ ಏನು ಆಗಲ್ಲ. ಇದು ಹೀಗೆ ಇರುತ್ತೆ. ಹಾರ್ಸು ಸರ್ ಗೋಡೆಗೆ ಹಿಂಗೆ ಹ್ಯಾಂಗ್ ಮಾಡ್ಕೋಬಹುದು. ಸೆಂಟರ್ ಆಫ್ ಟೇಬಲ್ ತರ ಒಂದೇ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಎರಡು ಮಾಡೆಲ್ ಬರುತ್ತೆ. ಇದ್ರಲ್ಲೂ 4-5 ವೆರೈಟಿ ಇದೆ. ಜೀಬ್ರಾ ಇದೆಲ್ಲ ನಿಮ್ಗೆ ಗಾಳಿಗೆ ಇಟ್ರೇನು ಕಾಲುಗಳೆಲ್ಲ ಅಲ್ಲಾಡ್ತಾ ಇರ್ತದೆ. ಸರ್ ಇದು ಗ್ಲೋಬ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎಲಿಫೆಂಟ್ ಸ್ಟೂಲ್ ಅಂತಾನೆ ನಾವು ಹೇಳ್ತೀವಿ ಸರ್. ಎಲಿಫೆಂಟ್ ಸ್ಟೂಲ್ಸ್ ಇದು ಬ್ರಾಸ್ ಪ್ಲೇಟೆಡ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಪೇಂಟಿಂಗ್ ಅಲ್ಲಿ ಇದೆ. ಬುದ್ಧ ಅಂತೂ ತುಂಬಾ ವೆರೈಟೀಸ್ ಬುದ್ಧಾಸ್ ಇದೆ ಸರ್ ಇಲ್ಲಿ ನಿಮ್ಮ ಹತ್ರ. ನೋಡಿ ಇಲ್ಲೊಂದಿದೆ ನೋಡಿ, ಇದು ಕೂತಿರೋ ತರ ಇದು ಅಷ್ಟಲಕ್ಷ್ಮಿ ಆನೆ ಅಂತ ನಾವೇನೋ ಹೇಳ್ತಾರೆ. ಕಾರ್ ಪ್ಲೇಟ್ ಅಂತ ನಾವ್ ಹೇಳ್ತೀವಿ. ಇದು 24 ಇಂಚ್ ಬರುತ್ತೆ. ಬಟ್ ನೋಡಿ ಲೈಟ್ ಆಫ್ ಆದಾಗ ಸಕಲಾಗಿರುತ್ತೆ. ಕರೆಂಟ್ ಗಿರೆಂಟ್ ಹೋದಾಗ ಕ್ಯಾಂಡಲ್ ಹಚ್ಬಿಟ್ಟು ಬಿಟ್ಬಿಟ್ರೆ ಇದು ಹೌದು ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ಸರ್ ಮನೆಗೆ ಬೇಕಾದಂತ ಎಲ್ಲಾ ಅಲಂಕಾರಿಕ ವಸ್ತುಗಳು ನಿಮಗೆ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಡೆಫಿನೆಟ್ಲಿ ಸರ್. ಹತ್ರ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಲೆಕ್ಕ ತಗೊಂಡ್ರೆ ನಿಮಗೆ 25 ಇಂದ 26 ಸಾವಿರ ರೇಂಜ್ ವರೆಗೂ ಸಿಗುತ್ತೆ. ಅಲ್ಲಿಂದ ನಿಮ್ಗೆ ಮಿನಿಮಮ್ ಅಂತ ಹೇಳಿದ್ರು 100 ರೂಪಾಯಿವರೆಗೂ ಇದೆ ಸರ್. ಫಸ್ಟ್ ದೊಡ್ಡದ್ರಿಂದಾನೇ ಚಿಕ್ಕದಕ್ಕೆ ಬರೋಣ ಸರ್. ದೊಡ್ಡ ಐಟಮ್ ಇಂದ ಚಿಕ್ಕ ಐಟಮ್ ಬರೋಣ ಸರ್. ನಿಮ್ಮ ಶಾಪ್ ಬಂದು ಎಲ್ಲಿರೋದು ಸರ್? ಸರ್ ಇದು ಪೂರ್ಣ ಪ್ರಜ್ಞಾ ಲೇಔಟ್ ಅಂತ ಉತ್ರಳ್ಳಿ ರೋಡ್ ಬರುತ್ತೆ. ಕೆಂಗೇರಿ ಟು ಉತ್ರಳ್ಳಿ ರೋಡ್ ಬರುತ್ತೆ. ಶಾಪ್ ಹೆಸರು ಬಂದ್ಬಿಟ್ಟು ಒನ್ನು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಂತ ಉತ್ರಳ್ಳಿ ಮೇನ್ ರೋಡ್ ಅಲ್ಲೇ ಬರುತ್ತೆ ಸರ್. ಓಕೆ ಸರ್, ನಮ್ಗೇನಾದ್ರೂ ಬೇಕಾದ್ರೂ ತುಂಬಾ ದೂರದಲ್ಲಿರುವಂತ ವೀಕ್ಷಕರು ಆನ್ಲೈನ್ ಅಲ್ಲಿ ನಿಮ್ಮ ಹತ್ರ ಫೋನ್ ಮಾಡಿ ತಗೊಬಹುದು ಸರ್? ಮಾಡಬಹುದು ಸರ್. ನಂದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಒನ್ನು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಂತಾನೆ ಎರಡರಲ್ಲೂ ಇದೆ. ನಿಮ್ಗೆ ಯಾವ್ದೇ ಮಾಡಲ್ ಆಲ್ಮೋಸ್ಟ್ ಮಾಡಲ್ ಎಲ್ಲ ನಾವು ಅಪ್ಡೇಟ್ ಮಾಡಿರ್ತೀವಿ. ಅದರಲ್ಲಿ ಅದು ಮಾಡಲ್ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ನಮ್ಮ ನಂಬರ್ಗೆ ಒಂದು ಪಿಂಗ್ ಮಾಡಿದ್ರೆ ನಾವು ಅದಕ್ಕೆ ಏನ್ ಪ್ರೈಸ್, ಏನ್ ಡೈಮೆನ್ಷನ್, ಯಾವ ತರ ಕಾಣುತ್ತೆ ಅಂತೆಲ್ಲ ಬೇಕಾದ್ರೂ ನಿಮ್ಗೆ ಫೋಟೋಗಳನ್ನ ಕಳಿಸ್ಕೊಡ್ಬೋದು. ಈ ವಿಡಿಯೋದಲ್ಲಿ ಯಾವ್ದಾದ್ರು ಇಷ್ಟ ಆಗಿರುವಂತ ವಸ್ತುನ ಕೂಡ ನೀವು ಆನ್ಲೈನ್ ಡೆಲಿವರಿ ಮಾಡಿ ಆನ್ಲೈನ್ ಅಲ್ಲೂ ಕೊಡ್ತೀನಿ ಸರ್. ಕಳಿಸಿ ಕೊಡ್ತೀನಿ. ಅದೇನ್ ಚಾರ್ಜಸ್ ಇರುತ್ತೆ ಅದೆಲ್ಲ ಅವ್ರದೇ ಬೇರ್ ಮಾಡ್ಬೇಕಾಗುತ್ತೆ. ನಮ್ಮ ಕಡೆಯಿಂದ ನಾವೇನ್ ಮಾಡ್ಕೊಡ್ಬೇಕು ಅದನ್ನ ನಾವು ನೀಟಾಗಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಓಕೆ ಸರ್, ಈಗ ಒಂದೊಂದೇ ವಸ್ತುಗಳನ್ನ ನೋಡ್ಕೊಂಡು ಹೋಗೋಣ. ಶೋರ್ ಸರ್, ಬನ್ನಿ. ಈ ಪೋರ್ಷನ್ ಏನಿದೆಯಲ್ಲ ಸರ್, ಇದು ಇಂಡಿವಿಜುವಲ್ ಫ್ರೇಮ್ಸ್ ಬರುತ್ತೆ. ನಿಮ್ಗೆ ವಾಲ್ ಡೈಮೆನ್ಷನ್ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಈ ತರ ಇವಾಗ ಇದೊಂದು ಫ್ರೇಮ್ ಇದೆ ನೋಡಿ. ಈ ಫ್ರೇಮ್ ಮತ್ತೆ ಈ ಫ್ರೇಮ್ ನ ಜಿಗ್ಜಾಗ್ ಆಗಿ ನೀವು ಹಾಕೋಬಹುದು. ಎಷ್ಟು ಡಿಸ್ಟೆನ್ಸ್ ಎಲ್ಲ ಹಾಕೊಂಡ್ರು ಕೂಡ ಏನಾಗುತ್ತೆ ನಿಮ್ಗೆ ವಾಲ್ ಕವರ್ ಆಗ್ತಾ ಹೋಗುತ್ತೆ. ಆ ತರ ಬರುತ್ತೆ ಸರ್ ಇದು. ಇದ್ರಲ್ಲಿ ನಿಮ್ಗೆ ಮಿನಿಮಮ್ ಅಂತ ಹೇಳಿರೋನು ಕೂಡ ನನ್ನ ಹತ್ರ ಒಂದು 12 ರಿಂದ 13 ಕಾನ್ಸೆಪ್ಟ್ಸ್ ಗಳು ಬರುತ್ತೆ. 12 ರಿಂದ 13 ಈ ಮಾಡೆಲ್ ಬೇರೆ ಇದೆ, ಈ ಮಾಡೆಲ್ ಬೇರೆ ಇದೆ, ಮತ್ತೆ ಈ ಮಾಡೆಲ್ ಬೇರೆ ಬರುತ್ತೆ, ಇದು ಬೇರೆ ಬರುತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಬೇರೆ ಕಲರ್ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ಸರ್. ಬೇರೆ ಬೇರೆ ತರನೂ ಸಿಗುತ್ತೆ. ನೆಕ್ಸ್ಟ್ ಸರ್ ಈ ತರ ಲೆಂತಿ ಬರುತ್ತೆ ಸರ್. ಒಂದು ಕಾಲಮ್ ಇತ್ತು, 2 ಡೋರ್ ಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರೆ ಕೂಡ ನಿಮ್ಗೆ ಇದನ್ನ ಹಾಕ್ಬೋದು. ಈ ತರ ಮಾಡೆಲ್ ಅಲ್ಲೂ ಕೂಡ ನನ್ನ ಹತ್ರ ತುಂಬಾ ವೆರೈಟಿ ಸಿಗುತ್ತೆ ಸರ್. ಬ್ಲಾಕ್ ಅಂಡ್ ಬ್ಲೂ ಕಾಂಬಿನೇಷನ್, ಗೋಲ್ಡ್. ಇದರಲ್ಲಿ ನಿಮ್ಗೆ ಜಿಗ್ಜಾಗ್ ಆಗಬೇಕಾದ್ರೆ ಜಿಗ್ಜಾಗ್ ಆಗೋ ಸಿಗುತ್ತೆ. ಓಕೆ, ಜಿಗ್ಜಾಗ್ ಪ್ಯಾಟರ್ನ್ ಇದು ಬಾಕ್ಸ್. ಹೌದು, ಇದು ರೆಕ್ಟಾಂಗಲ್ ಇದ್ರಲ್ಲಿ ಬರುತ್ತೆ ನಿಮ್ಗೆ. ರೆಕ್ಟಾಂಗಲ್ ಇದು ಜಿಗ್ಜಾಗ್ ಬೇಕಂದ್ರೆ ಇದು ಸಿಗುತ್ತೆ ಈ ತರ. ಓಕೆ ಚೆನ್ನಾಗಿದೆ ಸರ್. ಸರ್ ಇದೆಲ್ಲ ವಾಲ್ ಡೆಕೋರ್ ಅಂದ್ಬಿಟ್ಟು ನಿಮ್ಗೆ. ಇದಕ್ಕೆ ಬಟರ್ಫ್ಲೈ ಇಂದನೂ ಲೈಟ್ ಬರುತ್ತೆ. 4 ಬಟರ್ಫ್ಲೈ ಇಂದ ಲೈಟ್ ಬರುತ್ತೆ. ರಾತ್ರಿ ಟೈಮಲ್ಲಿ ಏನಾಗುತ್ತೆ ನಿಮಗೆ ಫುಲ್ ಗ್ಲೋ ಕಾಣುತ್ತೆ. ಅದಿದೆ. ಈ ಮರ ಬರುತ್ತೆ. ಇದಕ್ಕೆ ಆಲ್ರೆಡಿ ಲೈಟ್ ಹಾಕಿದೆ ಅದಕ್ಕೆ. ಅದನ್ನ ಒಂದ್ಸರಿ ಲೈಟ್ ಆಫ್ ಮಾಡ್ಬಿಟ್ಟು ನಿಮ್ಗೆ ಒಂದ್ಸರಿ ವ್ಯೂ ತೋರಿಸಿ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ತೋರಿಸಿ. ಲೈಟ್ ಆಫ್ ಮಾಡ್ತೀನಿ ಸರ್ ಒಂದ್ಸರಿ. ನೋಡಿ, ಇದು ಪೂರ್ತಿ ಲೈಟ್ ಆಫ್ ಆಗಿದೆ. ಚೆನ್ನಾಗಿದೆ ಸರ್ ಇದು ಬ್ರೈಟ್ನೆಸ್. ಸರ್ ಇದು ಕೂಡ ಲೈಟ್ ಆಫ್ ಆಗಿದ್ದಾಗ ತುಂಬಾ ಬ್ರೈಟ್ ಇದೆ. ಇದೇನ್ ಸನ್ ಆರ್ಸ್ ಅಂತಾನೆ ಸರ್ ಇದು? ಇಲ್ಲ ಸರ್, ಇದು ಪ್ಯಾನಲ್ ಆರ್ಸ್ ಅಂತ ಸರ್. ಲೈಟ್ ಆಫ್ ಆಗಿದಾಗ ನೀವು ನೋಡಿದ್ರಲ್ಲ, ಸೇಮ್ ಮಾಡಲ್ ಲೈಟ್ ಆನ್ ಆಗಿದಾಗ ನಿಮ್ಗೆ ಬ್ರೈಟ್ನೆಸ್ ಡೇ ಟೈಮ್ ಅಲ್ಲಿ ಹೆಂಗ್ ಕಾಣುತ್ತೆ ಅಂತಾನು ಬರುತ್ತೆ. ಇದರಲ್ಲಿ ನಿಮ್ಗೆ ಕಲರ್ ಕಾಂಬಿನೇಷನ್ ಕೂಡ ಸಿಗುತ್ತೆ. ವೈಟ್ ಆರ್ಸ್ ಅಂತ, ವೈಟ್ ಆರ್ಸ್ ಅಂತಾನು ಸಿಗುತ್ತೆ. ಇದರಲ್ಲಿ ನಿಮ್ಗೆ ಆನೆಗಳು ಕೂಡ ಸಿಗುತ್ತೆ. ಅದೇ ಪ್ಯಾನಲ್ ಅಲ್ಲಿ ದೊಡ್ಡ ಸೈಜ್. ಇದರಲ್ಲಿ 3 ಸೈಜ್ ಸಿಗುತ್ತೆ ಸರ್. ಒಂದು ನಿಮ್ಗೆ 14 ಇಂಚ್ಗೆ 3.5 ಅಡಿ ಸಿಗುತ್ತೆ. ಇನ್ನೊಂದು 18 ಇಂಚ್ಗೆ 4 ಅಡಿ ಸಿಗುತ್ತೆ. ಇನ್ನೊಂದು 2 ಅಡಿಗೆ 5 ಅಡಿ ಸಿಗುತ್ತೆ. ಅದರಲ್ಲಿ ಕೂಡ ನಿಮ್ಗೆ ವೆರೈಟಿ ಸಿಗುತ್ತೆ, ತುಂಬಾನೇ ಇದೆ. ನೆಕ್ಸ್ಟ್ ಸರ್ ಇದರಲ್ಲಿ ನಿಮ್ಗೆ ಇದು ಮರ ಬರುತ್ತೆ. ಇದು ದೊಡ್ಡ ಮರ ಇದೆ. ಇದು ಒಂದು ಸಿಂಪಲ್ ಮರ ಬರುತ್ತೆ. ಇದು ನಾವು ಅವಾಗಲೇ ಹೇಳ್ದಂಗೆ ಸಣ್ಣ ಹಾರ್ಸ್. ಇದು ಒಂದು ಡೆಕೋರೇಟಿವ್ ಐಟಮ್ ಬರುತ್ತೆ. ಮಿರರ್ ಕಾನ್ಸೆಪ್ಟ್ಸ್. ಈ ಮಿರರ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಇದು ಡೈಮೆನ್ಷನ್ ಬಂದ್ಬಿಟ್ಟು 38 ಇಂಚ್ ಬರುತ್ತೆ. ಇದೊಂದು ಮಿರರ್ ಬರುತ್ತೆ, ಇಲ್ಲೊಂದು ಮಿರರ್ ಇದೆ. ಅದು ಆರ್ಸ್ ಬೇರೆ ಇದೆ, ಸಣ್ಣ ಆರ್ಸ್. ಅದರಲ್ಲೇ ಮಾಡೆಲ್, ಇದು ಬೇರೆ ಮಾಡೆಲ್ ಬರುತ್ತೆ. ಇದು ಆರ್ಸ್ ಬಟ್ ಮಾಡೆಲ್ ಚೇಂಜ್ ಇದೆ ಸರ್. ಈ ಕಡೆ ಥೀಮ್ ಅಲ್ಲಿ ಬಂದ್ರೆ ಅದು ನಾವು ಮರ ನೋಡಿದ್ವಿ. ಇದು ಹಾರಿಜಾಂಟಲ್ ಗೆ ನಿಮ್ಗೆ ಒಂದು ಡೆಕೋರೇಟಿವ್ ಮಾಡೆಲ್ ಅಂತ ಮಾಡಿದೀವಿ. ಇದರಲ್ಲೂ ಕೂಡ ಲೈಟ್ಸ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಗಣೇಶ, ನಮ್ಮ ವಾಲ್ ಎಂಟ್ರೆನ್ಸ್, ಮನೆ ರೂಮ್ ಇಂದ ಎಂಟ್ರೆನ್ಸ್, ಮೇನ್ ಡೋರ್ ಇಂದ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ನಿಮ್ಗೆ ಅದು ಬರುತ್ತೆ.
ಗಿಟಾರ್ ಇಟ್ಕೊಂಡಿರೋದು ಸಿಂಗಲ್ ಪೀಸ್ ಗಣೇಶ ಬರುತ್ತೆ. ಅದ್ರಲ್ಲೇ ನಿಮ್ಗೆ ಇನ್ನೊಂದು ಸೊಂಡ್ಲು ಮತ್ತೆ ಬಾಡಿನ ಬೇರೆ ಬೇರೆ ಮಾಡೋದು ಬರುತ್ತೆ. ಅದು ಸ್ವಲ್ಪ ಲಾರ್ಜ್ ಮಾಡಿ ಹಾಕ್ಬೋದು, ಆ ತರದ್ದು ಸಿಗುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಇದು ಮೀಡಿಯಂ ಸೈಜ್, ಇದರಲ್ಲಿ ಬಿಗ್ ಸೈಜ್ ಕೂಡ ಸಿಗುತ್ತೆ. ಇದು ಮಲ್ಟಿ ಕಲರ್ ಟ್ರೀ ಅಂತ ಕರಿತೀವಿ. ಇದು ಎಲ್ಲಾ ಇಂಟೀರಿಯರ್ಗೂ ಕೂಡ ಸೆಟ್ ಆಗುತ್ತೆ. ಅದೇನಾಗುತ್ತೆ ಕಲರ್ ನಿಮ್ಗೆ ಮಲ್ಟಿ ಕಲರ್ ಇರೋದ್ರಿಂದ ಅದು ಆಲ್ಮೋಸ್ಟ್ ಯಾವ್ದೇ ವುಡ್ ವರ್ಕ್ ಮಾಡಿದ್ರು ಕೂಡ ಯಾವ್ದೇ ತರ ಥೀಮ್ ತಗೊಂಡ್ರು ಕೂಡ ಅದು ಸೂಟ್ ಆಗ್ಬಿಡುತ್ತೆ ಮನೆಗೆ. ನಿಮ್ಗೆ ಏನಾಗುತ್ತೆ ಮನೆಗೆ ಎಲ್ಲಾರು ನೀವ್ ಏನ್ ಮಾಡ್ತಾರೆ ರೂಮ್ ನ ಒಂದು ಥೀಮ್ ತರ ಕ್ರಿಯೇಟ್ ಮಾಡ್ತಾರೆ. ಕಟ್ಟನ್ ಯಾವಾಗ್ಲೂ ಒಂದೇ ತರ ಕಟ್ಟನ್ ನೋಡ್ಲಿಕ್ತಿರಲ್ಲ, ಬೆಡ್ಶೀಟ್ ಯಾವಾಗ್ಲೂ ಒಂದೇ ತರ ಮಾಡ್ಲಿಕ್ಕಿರಲ್ಲ, ಸೋಫಾ ಕವರ್ಗಳು ಬೇರೆ ಬೇರೆ ಚೇಂಜ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಹಂಗತ್ತೆ ಈ ಮರ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಒಂದೇ ಗೋಲ್ಡನ್ ಮರ ತಗೊಂಡ್ಬಿಟ್ರೆ ಏನಾಗುತ್ತೆ ಅದು ಅದೇ ಕಂಟಿನ್ಯೂ ಆಗುತ್ತೆ. ಈ ಪರ್ಟಿಕ್ಯುಲರ್ ಮರನ ನನ್ ಗೊತ್ತಿರಂಗೆ ನಾನೇ ಬೆಂಗಳೂರಲ್ಲಿ ಸರ್ ಎಲ್ಲೂ ನೋಡಿಲ್ಲ. ಅಂದ್ರೆ ಬೇರೆ ಮರಗಳಿದೆ ನನ್ನ ಹತ್ರ, ಬೇರೆ ತಗೊಳ್ಳೋ ತರ ಮರಗಳು, ಈ ತರ ಮಲ್ಟಿ ಕಲರ್ ಮರ ನಾನು ಸ್ವಲ್ಪ ಕಡಿಮೆ ನೋಡಿದ್ದೀನಿ. ಈಶಾ ಬರುತ್ತೆ, ಈಶಾ ಫೌಂಡೇಶನ್. ಇದ್ರಲ್ಲಿ ನಿಮ್ಗೆ 2D ಕಟಿಂಗ್ ಅಲ್ಲಿ ನಿಮ್ಗೆ ಆಂಜನೇಯನೂ ಕೂಡ ಬರುತ್ತೆ. ಅದ್ರ ಎರಡಲ್ಲೂ ಲೈಟ್ ಇದೆ. ಇದು ನವರಾತ್ರಿ ಸ್ಪೆಷಲ್ ಅಂತ ನಾವೇನ್ ಹೇಳ್ತೀವಲ್ಲ, 9 ಜನ ಲೇಡೀಸ್ ಇರೋದು. ಮ್ಯೂಸಿಷಿಯನ್ಸ್ ಥೀಮ್ ಅಂತ ಬರುತ್ತೆ ಸರ್. ಇದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಲೈಟ್ ಬರುತ್ತೆ. ನೋಡಿ ಲೈಟ್ ಹಾಕದೇ ಇರೋದಾಗ ಯಾವ ತರ ಕಾಣಿಸ್ತಿರುತ್ತೆ, ಲೈಟ್ ಹಾಕಿ ಫುಲ್ ರೂಮ್ ಲೈಟ್ ಆಫ್ ಆದಾಗ ಇದೇ ತರ ಮಾಡೆಲ್ ಅಲ್ಲಿ ನನ್ನ ಹತ್ರ ಒಂದು 7 ರಿಂದ 8 ಕಾನ್ಸೆಪ್ಟ್ ಇದೆ ಸರ್. ಇದು ರಿಂಗ್ ಅಲ್ಲಿ ಇದೆ, ಇನ್ನೊಂದು ಸ್ಕ್ವೇರ್ ಅಲ್ಲಿ ಬರುತ್ತೆ, ಇನ್ನೊಂದು ನಾವು ಅವಾಗಲೇ ತೋರಿಸ್ದಂಗೆ ಸಿಂಗಲ್ ಪೀಸ್ ಅಲ್ಲಿ ತೋರಿಸಿದ್ವಿ. ಇದ್ರಲ್ಲಿ ನಿಮ್ಗೆ ವರ್ಟಿಕಲ್, ಹಾರಿಜಾಂಟಲ್ ಎಲ್ಲಾ ತರ ಥೀಮ್ ಅಲ್ಲಿ ಇದ್ರಲ್ಲಿ ಸಿಗುತ್ತೆ. ವಿತ್ ಲೈಟ್ ವಿತೌಟ್ ಲೈಟ್ ಬೇಕಾದ್ರೂ ಕೊಡೋಣ ಸರ್. ಅಲ್ಲಿ 2 ಮಿರರ್ ನೋಡಿದ್ವಿ, ಇಲ್ಲಿ ಒಂದು 3 ಮಿರರ್ ಇದೆ ನಿಮ್ಗೆ. ಆ ಮಿರರ್ ಗಳು ಏನಂತ ಹೇಳಿದ್ರೆ ನಿಮ್ಗೆ ಬೇರೆ ಬೇರೆ ಮಾಡೆಲ್ಸ್ ಬೇರೆ ಇರುತ್ತೆ. ಬರೀ ಮಿರರ್ ಅಲ್ಲದೆ ಒಂಥರ ಡೆಕೋರೇಟಿವ್ ಇದರಲ್ಲಿ ಯೂಸೇಜ್ ಆಗಿ ನೋಡಬಹುದು ಸರ್. ಸರ್ ಇದೊಂದು ಪಿಕಾಕ್. ಇದರಲ್ಲಿ ಒಂದು ಬ್ಯಾಕ್ ಅಂಡ್ ಲೈಟಿಂಗ್ ಯಾವ ತರ ಇರುತ್ತೆ ಅಂತಾನು ತೋರಿಸ್ಕೊಳ್ಳೋಣ. ಬ್ಯಾಕ್ ಅಂಡ್ ಲೈಟಿಂಗ್ LED ಸ್ಟ್ರಿಪ್ ಬರುತ್ತೆ. ಇದು ಒಂದು ಗೋಲ್ಡನ್ ಬರುತ್ತೆ, ಒಂದು ಬ್ಲೂ ಬರುತ್ತೆ. ಅದು ಗೋಲ್ಡನ್ ನಿಮ್ಗೆ ಫೆದರ್ಸ್ ಅಲ್ಲೆಲ್ಲ ಏನ್ ಬರುತ್ತೆ, ಬ್ಲೂ ಅಲ್ಲಿ ಬರುತ್ತೆ. ಇದ್ರಲ್ಲಿ ಬ್ಯಾಕ್ ಅಂಡ್ ಅಲ್ಲೆಲ್ಲ ಬಂದ್ಬಿಟ್ಟು ನಿಮ್ಗೆ ವಾರ್ಮ್ ಅಲ್ಲೇ ಬರುತ್ತೆ. ಸರ್ ಇದು ಒಂದು ಅಡಾಪ್ಟರ್ ಬರುತ್ತೆ. ಈ ಲೈಟ್ ಏನಾರ ಹಾಳಾಯ್ತು, ಸ್ಟ್ರಿಪ್ ಹಾಳಾಗತ್ತೆ ಅಂತ ಕಸ್ಟಮರ್ ತುಂಬಾ ಕೇಳ್ತಾರೆ. ಇದೊಂದು ಹಾಳಾಗತ್ತೆ ಸರ್, LED ಸ್ಟ್ರಿಪ್ ಅಂತೂ ಹಾಳಾಗಲ್ಲ. ಇದೊಂದು ಹಾಳಾದ್ರೂ ಕೂಡ ಎಲ್ಲಾ ಎಲೆಕ್ಟ್ರಿಕೇಶನ್ ಚೇಂಜ್ ಮಾಡಿ ಕೊಡ್ತಾರೆ. 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಅಷ್ಟೇ ಸರ್. ಇದು ಪೂರ್ತಿ ಪಿಕಾಕ್ ತೋರಿಸಿ ಸರ್. ಓಕೆ ಈ ತರ ಕಾಣಿಸುತ್ತೆ. ಚೆನ್ನಾಗಿದೆ ಸರ್. ಇದು ವಾಸ್ತು ಪ್ರಕಾರ ಅಂತ ಹೇಳ್ತಾರೆ ಸರ್. ಅದು ವಾಸ್ತುಗಳಷ್ಟು ನಂಬಲ್ಲ, ಹಾಗಾಗಿ ಅದೊಂದು ಬರುತ್ತೆ. ಇದು ವಾಸ್ತು ಪ್ರಕಾರ ಅಂತ ಹೇಳ್ತಾರೆ. ಇದು ಬಟರ್ಫ್ಲೈ ಒಂದಿದೆ. ಈ ಬಟರ್ಫ್ಲೈ ಕೂಡ ನಿಮ್ಗೆ ವಾಲ್ ಒಂದು 20 ಅಡಿ ವಾಲ್ ಇತ್ತು ಅಂದಾಗ ನಿಮ್ಗೆ ಅಲ್ಲೊಂದು 2-3 ವಾಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಡೆಕೋರೇಟಿವ್ ಮಾಡೆಲ್ ಇದೆ. ಇದಕ್ಕಿನ್ನ ಇದು ದೊಡ್ಡದು, ಅಂದ್ರೆ ಮನೆ ಯಜಮಾನ ಅಂದ್ಕೊಂಡ್ರೆ ಚಿಕ್ಕದನ್ನು ಅಲ್ಲಲ್ಲಿ ಒಂದು ಹಾಕೊಂಡು ಚೆನ್ನಾಗಿ ಕಾಣುತ್ತೆ. ಅದು ಕೂಡ ನಮ್ಮ ಹತ್ರ ಇದೆ ಸರ್. ಇದು ಬರುತ್ತೆ. ನವಿಲಲ್ಲೂ ಕೂಡ ತುಂಬಾ ಕಾನ್ಸೆಪ್ಟ್ಸ್ ಇದೆ. ಅದು ನವಿಲ್ ಆಯ್ತು ನೋಡಿ, ರಾಧಾಕೃಷ್ಣ ವಿತ್ ನವಿಲ್ ಇದೆ. ನವಿನಲ್ಲೂ ತುಂಬಾ ವೆರೈಟೀಸ್ ಇದೆ. ಆಮೇಲೆ ಟ್ರೀಗಳಲ್ಲೂ ಅಷ್ಟೇ ಸರ್, ತುಂಬಾ ವೆರೈಟಿ ಟ್ರೀಸ್ ಇದೆ. ಸರ್ ಅಂದ್ರೆ ಇದರಲ್ಲಿ ಸ್ಮಾಲ್ ಟ್ರೀ ಅಂತ ಹೇಳ್ಕೊಂಡ್ರೆ ನಿಮ್ಗೆ ಅರೌಂಡ್ 14-15 ಇಂಚಿಂದ ಇಟ್ಕೊಂಡು 6 ಅಡಿವರೆಗೂ ಟ್ರೀಗಳು ಸಿಗುತ್ತೆ. ಸಿಂಗಲ್ ಕೃಷ್ಣ ಚೆನ್ನಾಗಿದೆ ಸರ್. ಇದು ಸೇಮ್ ಲೈಟ್ ಆಫ್ ಆದ್ರೆ ಈಗ ಕಾಣಿಸುತ್ತೆ. ಪ್ರತಿಯೊಂದನ್ನು ತೋರಿಸ್ತಿದಾರೆ, ಲೈಟ್ ಆಫ್ ಆದಾಗ ಹೇಗಿರುತ್ತೆ, ಆನ್ ಆದಾಗ ಹೇಗಿರುತ್ತೆ ಅನ್ನೋದನ್ನ. ತುಂಬಾ ಚೆನ್ನಾಗಿದಾವೆ ಸರ್ ಇದೆಲ್ಲ. ವಾಲ್ ಅಲ್ಲಿ ಹಾಕೊಳ್ಳೋದಕ್ಕೆ ಕೂಡ ನಿಮ್ಗೆ ಈ ಬಾಟಮ್ ಲೆವೆಲ್ ಇಂದ ಟಾಪ್ ಲೆವೆಲ್ ತಗೊಂಡ್ರು 3 ಅಡಿ ಮೇಲೆ ಬರುತ್ತೆ. 3 ಅಡಿ 2 ಅಡಿ ಬಂದೇ ಬರುತ್ತೆ. ಇದರಲ್ಲಿ ನಮ್ಮ ರಾಜಸ್ಥಾನ್ ವಾಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಮುಖ ಬರಿಯಲ್ಲ, ಕಣ್ಣು ಕಿವಿ ಮೂಗು ಅದೆಲ್ಲ ಯಾವ್ದು ಬಿಡಿಸಲ್ಲ. ಅದು ಬಿಡಿಸಿದ್ರೆ ಏನಾಗತ್ತೆ, ನಮ್ಮನ್ನ ನಾವೇ ಕ್ಲೀನ್ ಮಾಡ್ಕೊಂಡಾಗತ್ತೆ. ನಮ್ಮ ಇಮ್ಯಾಜಿನೇಷನ್ ನಾವ್ ಯಾರೊಂದ್ ಬೇಕು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಆ ತರದಕ್ಕೆ ನಮ್ದು ಇದ್ ಮಾಡಲ್ಲ. ಮಾಡಿದ್ರು ಕೂಡ ಏನಾಗುತ್ತೆ, ನೀಟಾಗಿ ಬರಲ್ಲ ಸರ್. ಬರಲ್ಲ. ಅದೇ ತರ ಇರೋದಕ್ಕೇನೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಹೌದು, ಇದೆಲ್ಲ ಸೇಮ್ ಇದೆಲ್ಲ. ಸರ್ ಇದೆಲ್ಲ ನಿಮ್ಗೆ ವರ್ಟಿಕಲ್ ಹಾಕೋಬಹುದು, ಹಾರಿಜಾಂಟಲ್ ಹಾಕೋಬಹುದು. ಈ ತರನು ಈಗ ಬೇಕಾದ್ರೂ ಹಾಕ್ಬೋದು. ನೆಕ್ಸ್ಟ್ ಇದೊಂದು ಥೀಮ್ ಬರುತ್ತೆ. ಇದು ಕೂಡ ಪಿಂಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ಅಲ್ಯೂಮಿನಿಯಂದು. ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಸರ್ ಲೈಫ್ ಟೈಮ್ ಬ್ಲಾಕ್ ಆಗೋದಾಗ್ಲಿ, ಬಿದ್ರೆ ನಿಮ್ಗೆ ಡ್ಯಾಮೇಜ್ ಆಗತ್ತೆ ಅನ್ನೋದಾಗ್ಲಿ ಏನು ಆಗಲ್ಲ. ಇದು ಹೀಗೆ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಇದು ಫಸ್ಟ್ ಎಲ್ಲ ಬಂದ್ಬಿಟ್ಟು ಕೂಡ ತುಂಬಾ ಇದೆ. ಫಸ್ಟ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇತ್ತು, ಇವಾಗ ತಿರ್ಗಿ ಹಳೆದೆಲ್ಲ ವಾಪಸ್ ಬರ್ತಾ ಇದೆಯಲ್ಲ, ಹಾಗಾಗಿ ಬರ್ತಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಬ್ಲಾಕ್ ಆಗಲ್ಲ ಅಂದ್ರೆ ಇದ್ರಲ್ಲೂ ಅಷ್ಟೇ ನಮ್ಗೆ ಯಾವ್ದು ಬೇಕೋ ಅದಿದೆ, ಸಿಗುತ್ತೆ. ಅಂದ್ರೆ ಇದು ಕಡಿಮೆ ಮಾಡೆಲ್ಸ್ ನನ್ನ ಹತ್ರ ಇದೆ. ಆಂಜನೇಯ ಎಲ್ಲ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್.
ಸೇಮ್ ಥೀಮ್ಗಳು ಬರುತ್ತೆ ವಾಲ್ ಡೆಕೋರ್ ಅಲ್ಲಿ. ಮತ್ತೆ ಇಲ್ಲಿ ಆನೆಗಳೆಲ್ಲ ಬರುತ್ತೆ ನಿಮ್ಗೆ. ಈ ದಸರಾ ಬೊಂಬೆಲ್ಲ ಕೂರಿಸಿದಾಗ ಅಥವಾ ದೇವ್ರ ಪೂಜೆಗಳು ಮಾಡಿದಾಗ ಆ ಕಡೆ ಇಡ್ಲಿಕ್ಕೆ ಸಣ್ಣ ಸಣ್ಣದು ಲಕ್ಷ್ಮಿ ಮನೇಲಿ ದೇವ್ರ ಮನೆ ಅಕ್ಕಪಕ್ಕ ಇಡೋದಕ್ಕೆ. ನೋಡಿ ಅಲ್ಲಿ ನೋಡಿದ್ವಲ್ಲ ಸರ್ ನಮ್ಮೊಂದು, ಅದು ವಿತ್ ಲೈಟ್, ಇದು ವಿತೌಟ್ ಲೈಟ್. ಇದು ರಿಂಗ್ ಅಲ್ಲಿ ವಿತೌಟ್ ಲೈಟ್. ಸೇಮ್ ಮ್ಯೂಸಿಕ್ ಸಿಸ್ಟಮ್. ಸೊ ಅವ್ರ ಮ್ಯೂಸಿಷಿಯನ್ಸ್ ಥೀಮ್ ಬರುತ್ತೆ. ಮ್ಯೂಸಿಷಿಯನ್ ಥೀಮ್ ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಗಿಫ್ಟ್ ಬಾಕ್ಸಸ್. ಓಕೆ. ಆಮೇಲೆ ಕೆಲವರು ಗಿಫ್ಟ್ ಗೆ ಅಂತಂದ್ರೂ ನಿಮ್ಮ ಹತ್ರ ತೊಂದರೆ ಇಲ್ಲ. ಗಿಫ್ಟ್ ಆರಾಮಾಗಿ ಯಾವ್ದು ಗ್ರೂಪ್ ರೇಸ್ ಹತ್ರ ಮೂವ್ಮೆಂಟ್ ಆಗ್ತಾ ಇರೋದೇ ಗಿಫ್ಟ್ ಗೆ. ಮನೆಗಳು ತಗೊಂಡು ಹೋಗೋದು ಕಡಿಮೆ ಆದ್ರೂ ಯಾರೋ ಗ್ರೂಪ್ ವಿಷಯಕ್ಕೆ ಏನೋ ಒಂದು ಫಂಕ್ಷನ್ ಮಾಡ್ತಿದ್ರೆ ಅವ್ರಿಗೆ ಗಿಫ್ಟ್ ಕೊಡ್ಬೇಕು, ಅಥವಾ ಇವಾಗ MNC ಆಫೀಸ್ ಅಲ್ಲೆಲ್ಲ ಲಾಸ್ಟ್ ಡೇ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಕೊಡ್ಬೇಕು ಅಂದ್ರೂ ಕೂಡ ಕೊಡೋದು ತುಂಬಾ ಹೋಗ್ತಾ ಇದೆ. ಇದೆಲ್ಲ ನಿಮ್ಗೆ ಜ್ಯುವೆಲರಿ ಬಾಕ್ಸಸ್, ಜ್ಯುವೆಲರಿ, ಡ್ರೈ ಫ್ರೂಟ್ಸ್ ಅದರದೆಲ್ಲ ಪ್ರಿಫರ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಇದು ನೋಡಿ ಸರ್, ಇದು ಡೈರೆಕ್ಟ್ ವುಡ್ಗೆ ನಿಮ್ಗೆ ಸೆಲ್ಫ್ ಪೇಂಟ್ ಆಗಿರೋದು. ಓಕೆ ಸೂಪರ್ ಸರ್. ಇದು ವುಡ್ಗೆನೆ ಇದು ಮಾಡೋದು. ಇದು ನೋಡಿ ಎಷ್ಟು ಡಿಸೈನ್ ಇದೆ, ಕೆಲಸ ಇದೆ. ಅಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದೆಲ್ಲ ಅಷ್ಟು ಇದ್ರದಲ್ಲ. ಕೂಡ ನೋಡಿ. ಓಕೆ ಇದು ಓಪನ್ ಆಗುತ್ತಾ? ಓಕೆ ಸರ್. ಮಿಕ್ಕಿದ್ದು ಇದು ನಮ್ದು ಇದು ಹಾರ್ಸ್ ಸರ್. ಗೋಡೆಗೆ ಹಿಂಗೆ ಹ್ಯಾಂಗ್ ಮಾಡ್ಕೋಬಹುದು. ಈಗ ನೋಡಿದ್ವಿ ಇಲ್ಲಿ ಸುಮಾರು. ಈಗ ಹ್ಯಾಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ ಮೇನ್ ಡೋರ್ ಎಂಟ್ರೆನ್ಸ್ ಎಲ್ಲ ಆ ಕಡೆ ಒಂದು, ಬಾಲ್ಕನಿ ಅಲ್ಲಿ ಏನಾದ್ರು ಒಂದು ಕಲರ್ ಕಾನ್ಸೆಪ್ಟ್ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಇದು ಬಾಕ್ಸ್ ಅಲ್ವಾ ಸರ್ ಇದು? ಸರ್ ಇದು ಕೂಡ ನಿಮ್ಗೆ ಫ್ರೇಮ್ ಬರುತ್ತೆ. ಇದು ನಮ್ ಚನ್ನಪಟ್ಟಣ ಅದು ಸರ್. ಇದೊಂದು ಬಾಕ್ಸ್ ಇದೆ, ಯೂನಿಕ್ ಬಾಕ್ಸ್ ಅಂತ ನಾವು ಹೇಳ್ತೀವಿ ಸರ್. ಇದ್ರೊಳಗಡೆ ಸ್ಟೋರೇಜ್ ಮಾಡಿ ಇಡಬಹುದು. ಈ ಕಬ್ಬಣ ಅಂದ ತಕ್ಷಣ ಇದು ಕಲರ್ ಡಿಮ್ ಆಗೋದು, ರೆಸ್ಟ್ ಆಗೋದು ಅದೆಲ್ಲ ಏನು ಬರಲ್ಲ? ಇಲ್ಲ, 100% ಆಗಲ್ಲ. ಯಾಕೆಂದ್ರೆ ಇದು ಪೌಡರ್ ಕೋಟ್ ಆಗುತ್ತೆ ಫಸ್ಟ್. ಪೌಡರ್ ಕೋಟ್ ಅಂತ ಹೇಳಿದ್ರೆ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ ಸರ್ ಅದನ್ನು. ಇದ್ರಲ್ಲೇ ನೋಡೋಣ ಸರ್. ಇಲ್ಲಿ ನೋಡಿ ಸರ್, ಇದು ರಾ ಇಲ್ಲ, ಪೌಡರ್ ಕೋಟ್ ಆಗಿದೆ. ಪೌಡರ್ ಕೋಟ್ ಮೇಲೆ ನಿಮ್ಗೆ ಕೋಟಿಂಗ್ ಆಗೋದು, ಕಲರಿಂಗ್ ಆಗೋದು. ಆ ಕಲರಿಂಗ್ ಆದಾಗ ಏನಾಗುತ್ತೆ ನಿಮ್ಗೆ, ಇವಾಗ ನಾರ್ಮಲ್ ನಾವು ಮನೇಲಿ ಮಾಡಿದ್ರು ಕೂಡ ಏನಾಗ್ತದೆ, ಫಸ್ಟ್ ಪ್ರೈಮರ್ ಮಾಡ್ತೀವಿ ಕಬ್ಬಣಕ್ಕೆಲ್ಲ, ಅದಾದ್ಮೇಲೆ ಪೇಂಟ್ ಮಾಡ್ತೀವಲ್ಲ, ಆ ತರ ಪ್ರೈಮರ್ ಗಿಂತನೂ ಬೆಟರ್ ನಿಮ್ಗೆ ಪೌಡರ್ ಕೋಟ್ ಆದ್ಮೇಲೆ ನಿಮ್ಗೆ ಅದು ಪೇಂಟ್ ಆಗತ್ತೆ. ಸರ್ ಸ್ಕ್ವೇರ್ ಥೀಮ್ ಅಲ್ಲಿ ಬಂದ್ಬಿಟ್ಟು ಸ್ಕ್ವೇರ್ ರೆಕ್ಟಾಂಗಲ್ ಥೀಮ್ ಅಲ್ಲಿ ಇದೊಂದು ಮಾಡೆಲ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಮಾಡೆಲ್ ಇದೆ. ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಅವಾಗಲೇ ಅದೊಂದು ಗಣೇಶ ಹೇಳಿದ್ನಲ್ಲ, ಇವಾಗ ಈ ತರ ಇದೊಂದು ಗಣೇಶ ಬರುತ್ತೆ. ಸೊಂಡ್ಲಿರೋ ಗಣೇಶ. ಇದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು. ಸ್ವಲ್ಪ ಜಾಸ್ತಿ ಟ್ರ್ಯಾಕ್ ಮಾಡ್ಬೇಕಾದ್ರೆ 5 ಜಾಸ್ತಿ ನಾವು ಮಾಡ್ಕೋಬೇಕು, ಈ ತರ ಟ್ರ್ಯಾಕ್ ಬೇಕಾದ್ರೂ ಮಾಡ್ಕೋಬಹುದು. ಈ ಮರ ಇರುತ್ತೆ. ಈ ಥೀಮ್ ನೋಡಿರ್ಬೋದು. ಇವಾಗಿನ ಮಕ್ಳಿಗೆಲ್ಲ ಗೊತ್ತಿಲ್ಲ ಅನ್ಕೊಂತೀನಿ, ಇದು ಫೋನ್ ಬಿಟ್ರೆ ಬೇರೆ ಏನು ಗೊತ್ತಾಗಲ್ಲ. ಇದೊಂದು ಇವಾಗ ಬಂದ್ಬಿಟ್ಟು ಈ ಥೀಮ್ ಒಂದು ಬರುತ್ತೆ ಸರ್. ಇದು ಒಳ್ಳೆ ಡೆಕೋರೇಟಿವ್ ಮಾಡಲ್, ಸೆಂಟರ್ ಆಫ್ ಟೇಬಲ್ ತರ ಒಂದೇ ಇಟ್ಟು ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಏನದು ಕೆಟ್ಟದ್ನ ಕೇಳಬಾರ್ದು, ಕೆಟ್ಟದ್ನ ನೋಡಬಾರ್ದು, ಕೆಟ್ಟದ್ನ ಮಾತಾಡಬಾರ್ದು. ಯಾರಿಗಾರು ಪರ್ಸನಲ್ ಆಗಿ ಗಿಫ್ಟ್ ಕೊಡ್ಬೇಕಂತ ಹೇಳಿದ್ರೆ ಒಬ್ಬ ಪೀಸ್ಫುಲ್ ಆಗಿ ಕಾಫಿ ಕುಡೀರಿ ಅಂತ ಕೊಡ್ಬೋದು. ಅದೇ ತುಂಬಾ ಟೇಬಲ್ ಶೋಪೀಸ್ ಗಳು, ಟೇಬಲ್ ಡೆಕೋರ್ ಜಾಸ್ತಿ ಬರುತ್ತೆ. ಟೇಬಲ್ ಡೆಕೋರ್ ತುಂಬಾ ಇದೆ. ಅದು ಜಿರಾಫಾ ಫ್ಯಾಮಿಲಿ ಸರ್. ಫ್ಯಾಮಿಲಿ ಅವರು ಥೀಮ್ ಇಟ್ಕೋಬಹುದು. ಸೊ ಅಮ್ಮ ಮಗ 2 ಮಕ್ಕಳು ಅಂತ ಪ್ರಿಫರ್ ಮಾಡ್ತಾರಲ್ಲ, ಹಾಗಾಗಿ ಈ ತರದ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ. ನಿಮ್ಗೆ ಇದು 3D ಮಾಡೆಲ್ ಅಂದ್ರೆ 2D ಮಾಡೆಲ್ ಅಂತಾನು ಹೇಳ್ಬೋದು, 3D ಮಾಡೆಲ್ ಅಂತಾನು ಹೇಳ್ಬೋದು. ಯಾವ ಕಡೆ ತಿರುಗಿಸಿದ್ರು ಕೂಡ ನಿಮ್ಗೆ ಅದು ಫುಲ್ ಕಲರ್ಫುಲ್ ಪೇಂಟ್ ಆಗಿ ಕಾಣುತ್ತೆ ನಿಮ್ಗೆ. ಒಂದ್ ಸೈಡ್ ಇಡೋತ್ರ ಅವಶ್ಯಕತೆ ಇಲ್ಲ, ಬೇಕಾದ್ರೂ ಇಡಬಹುದು. ಇದು ಗೋಲ್ಡ್ ಡಿಶ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು 2 ಮಾಡೆಲ್ ಬರುತ್ತೆ. ಇದ್ರಲ್ಲೂ 4-5 ವೆರೈಟಿ ಇದೆ. ಇದು ಕೂಡ ಇದಲ್ಲ ಸರ್ ಇದು? ಅದು ಕೂಡ ನಿಮ್ಗೆ ಪಿಕಾಕ್ ಬರುತ್ತೆ. ಓಕೆ, ಆ ತರ ಸುಮಾರು ಜಿರಾಫೆದು ಈ ತರದ್ದು ಟೇಬಲ್ ಶೋಪೀಸ್ಗಳಂತೂ ತುಂಬಾ ಇದೆ. ಅದು ಕೂಡ ಇದೆ. ಇದೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ನಿಮ್ಗೆ ಪತ್ತ ಗಣೇಶ ಅಂತ ನಾವ್ ಹೇಳ್ತೀವಿ, ಅರಳಿ ಎಲೆ ಗಣೇಶ ಅನ್ಬಿಟ್ಟು. ಇದರಲ್ಲಿ ನಿಮ್ಗೆ 8 ಕಲರ್ ಬರುತ್ತೆ. 8 ಕಲರ್ ಅಲ್ಲಿ ನೀವು ಯಾವ ಕಲರ್ ಬೇಕಾದ್ರೂ ತಗೋಬಹುದು. ಸ್ಮಾಲ್ ಬಾಕ್ಸ್ ಅಲ್ಲಿ ಬರುತ್ತೆ. ರಿಟರ್ನ್ ಗಿಫ್ಟ್ ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದು ಡ್ಯಾನ್ಸಿಂಗ್ ಡೇರ್ ಅಂತ ನಾವ್ ಹೇಳ್ತೀವಿ, ಅದು ಬರುತ್ತೆ. ಇದು ಕೂಡ ಕ್ಯಾಂಡಲ್ ಹಚ್ಚಿಡ್ಬೋದು. ಅದು ಕೂಡ ಕ್ಯಾಂಡಲ್ ಹಚ್ಚಿಡ್ಬೋದು ಅದಕ್ಕೆ. ಸರ್, ಇಲ್ಲಿ ಹಿಂದಗಡೆ ಕ್ಯಾಂಡಲ್ ಹಚ್ಚಿಟ್ರೆ ನಿಮ್ಗೆ ಇದು ಏನಾಗತ್ತಲ್ಲ, ಇಲ್ಲಿ ಇಟ್ರೆ ಇದು ಸುತ್ತ ಬಂದ್ಬಿಟ್ಟು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಟಿವಿ ಟೇಬಲ್ ಹತ್ರ ಇಟ್ಕೊಳ್ಳೋದು ಐಟಮ್ಸ್. ಇದೆಲ್ಲ ಚಿಕ್ಕ ಪುಟ್ಟ ಐಟಮ್ಗಳಂತೂ ಯಾರ ಇದ್ರೂ ಟಿವಿ ಯೂನಿಟ್ ಹತ್ರ ನಿಮ್ಗೆ ಚಿಕ್ಕದೆಲ್ಲ ಒಂದು ಬಾಕ್ಸ್ ತರ ಮಾಡ್ಕೊಂಡಿರ್ತಾರೆ. ಆ ಬಾಕ್ಸ್ ಮಾಡ್ಕೊಂಡಾಗ ಸರ್ ಇಲ್ಲಿ ನೋಡಿ, ಇದು 3 ಥೀಮ್ ಬರುತ್ತೆ ನಿಮ್ಗೆ ಬೊಂಬೆಗಳು. ಒಬ್ರು ಪಿಪಿ ಉತ್ತಾ ಇದಾರೆ, ಒಬ್ರು ಡುಮ್ಟಕ ಬಾರಿಸ್ತಾ ಇದಾರೆ, ಇನ್ನೊಬ್ರು ವೀಣೆ ಇದಾರೆ. ಈ ತರ ಥೀಮ್ ಬಂದ್ಬಿಟ್ಟು ನಮ್ದು 3 ಸೆಟ್ ಅಂತ ಬರುತ್ತೆ. ಇದರಲ್ಲಿ ಕಲರ್ ಕಾಂಬಿನೇಷನ್ ಪಿಂಕ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ವೈಟ್ ಇದೆ. ಆ ಕಸ್ಟಮರ್ ಏನ್ ಪ್ರಿಫರ್ ಮಾಡ್ತಾರ, ಇಲ್ಲ ಅವ್ರ ಮಕ್ಳುಗಳು ಬಂದಾಗ ಅವ್ರಿಗೆ ಏನ್ ಥೀಮ್ ಇಷ್ಟ ಆಗುತ್ತೆ ಆ ತರ ಥೀಮ್ ತಗೋಬಹುದು ಸರ್. ಇಲ್ಲೂ ಇದೆ ಆ ತರ. ಈ ಟಿವಿ ಯೂನಿಟ್ ಈ ತರ ಇದ್ರಲ್ಲಿ ಜಾಗದಲ್ಲಿ ಇಡೋದಕ್ಕೆ ಶೋಪೀಸ್ಗಳು. ಆಮೇಲೆ ಇದು ಸರ್, ಇದು ತುಂಬಾ ಚೆನ್ನಾಗಿದೆ. ಇದು ಜೀಬ್ರಾ. ಓಕೆ. ಇದೆಲ್ಲ ನೋಡಿ, ಇದು ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ
ಈ ತರದ್ದು ಇದೆಲ್ಲ ನಿಮ್ಗೆ ಗಾಳಿಗೆ ಇಟ್ರೇನು ಕಾಲುಗಳೆಲ್ಲ ಅಲ್ಲಾಡ್ತಾ ಇರ್ತದೆ. ಅದೊಂದು ಮೆಟಲ್ ಟು ಮೆಟಲ್ ವೈಬ್ರೇಟ್ ಆದಾಗ ನಿಮ್ಗೆ ಈ ಚೈನಾ ಅದು ಒಂದು ಡಾಲ್ ಅಂತ ಏನೋ ಬರ್ತದೆ ಸರ್, ಮನೆ ಮುಂದೆ ಏನೋ ತಗೋದು ಡಂಡನ್ ಅನ್ನುತ್ತೆ, ಆ ತರ ಕಾನ್ಸೆಪ್ಟ್ ಇದು ಬರುತ್ತೆ. ಟಾರ್ಟಾಯ್ಸ್ ನೋಡಿ ಇದು ಆಮೆ. ಈ ಲೈವ್ ಆಗಿ ನಿಮ್ಗೆ ಏನ್ ಕಾಣುತ್ತೆ ಅದೇ ತರ ಇದೆ, ಸೇಮ್ ಆಮೆ ತರ, ಒರಿಜಿನಲ್ ಆಮೆ ತರನೇ ಇದೆ ಇದು ನೋಡಿ. ಅದೆಲ್ಲ ಪೂರ್ತಿ ಎಷ್ಟು ಮುಟ್ಟಿದ್ರು ಅಷ್ಟೇ ಅದೇ ತರ ಫೀಲ್ ಆಗ್ತದೆ ಸರ್. ಇದು ಗ್ಲೋಬು, ಇದು ಗ್ಲೋಬಲ್ಲಿ ನಿಮ್ಗೆ ಆನೆನೂ ಸಿಗುತ್ತೆ, ಒಂಟೆನೂ ಸಿಗುತ್ತೆ. ಎಲ್ಲೂ ನಾನು ನೋಡಿರಲಿಲ್ಲ ಇದು ಗ್ಲೋಬ್, ಬರೀ ಗ್ಲೋಬ್ ಅದೆಲ್ಲ ನೋಡಿದ್ದೆ. ಡೆಕೋರೇಟಿವ್ ಮಾಡಲ್ ಬರೀ ಗ್ಲೋಬ್ ನೋಡಿರ್ತೀವಿ, ಬಟ್ ಇದನ್ನ ಡೆಕೋರೇಟಿವ್ ಆಗಿ ಇಡೋದಕ್ಕೂ ಚೆನ್ನಾಗಿದೆ ನೋಡಿ. ಇದನ್ನು ಸಿಗುತ್ತೆ, ಬೇಕಾದ್ರೆ ಇದು ಸಿಗುತ್ತೆ, ಸಿಗುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ವಾಸ್ಗಳು, ಇದು ಮೆಟಲ್ ವಾಶ್ ಅಂತಾನೆ ನಾವು ಹೇಳ್ತೀವಿ. ಇದೇನಾಗುತ್ತೆ ನಿಮ್ಗೆ ಟಿವಿ ಟೇಬಲ್ ಸೆಂಟರ್ ಹತ್ರ ಬೇಕಾದ್ರೆ ಇಟ್ಕೋಬಹುದು. ಇದು ಚಿಕ್ಕದಾಯ್ತು, ಇದರಲ್ಲಿ ನಿಮ್ಗೆ ದೊಡ್ಡದು ಲೆಂತ್ ಅಂತ ಹೇಳಿದ್ರು ಕೂಡ ಇದು ಸಿಗುತ್ತೆ ಸರ್. ಇದು ದೊಡ್ಡ ಸೈಜ್ ಸಿಗುತ್ತೆ, ಇದು ಮೀಡಿಯಂ ಸೈಜ್ ಇದೆ. ಇದು 2-in-1 ಆಗಿ ಯೂಸ್ ಮಾಡಬಹುದು ಸರ್. ಇದು ಒಳಗಡೆ ಕ್ಯಾಂಡಲ್ ಹಚ್ಚಿಟ್ಟಿರ್ಬೇಕಾದ್ರೆ ನಿಮ್ಗೆ ಅದು ಕ್ಯಾಂಡಲ್ ರಿಫ್ಲೆಕ್ಷನ್ ಕಾಣುತ್ತೆ. ಇಲ್ಲ ಇದು ಇಟ್ಕೊಳ್ಳಿ ನಿಮ್ಗೆ ಜಸ್ಟ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ನಾವು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡಿಂಗ್ ಹತ್ರ ಅಂದ್ರೆ ರ್ಯಾಂಡಿಂಗ್ ಹತ್ರ ಬಂದ್ಬಿಟ್ಟು ಕಾರ್ನರ್ ಇಟ್ಕೋತೀನಿ, ನೀರು ಇಟ್ಕೋಬಹುದು. ಅದು ನಮಗೆ ಬ್ರಾಸ್ ಫಿನಿಶ್ ಅಲ್ಲಿ ಮಾಡಿರೋದು. ಇದು ಪೇಂಟಿಂಗ್ ಅಲ್ಲಿ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ನಾವು ಡೆಕೋರೇಟಿವ್ ಆಗು ಮಾಡಿದೀವಿ. ಇದು ನೋಡಿ, ಇದು ತುಂಬಾ ದೊಡ್ಡದಾಗಿರುತ್ತೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಎರಡು ಸೈಡ್ ಬರುತ್ತೆ. ಹೌದು ಸರ್, ಇದು ಚೆನ್ನಾಗಿದೆ ಸರ್. ಇದು ಪ್ಯಾಕೆಟ್ ನೋಡಿ ಚೆನ್ನಾಗಿದೆ. ಸರ್ ಇದು ಒಳ್ಳೆ ಬ್ಯಾಗ್ ಇದ್ದಂಗೆ ಇದೆ, ನ್ಯಾಚುರಲ್ ಬ್ಯಾಗ್ ತರ ಇದೆ. ನೋಡಿದ್ರೆ ಇದು ಕೈಯಲ್ಲಿ ಮುಟ್ಟು ನೋಡಿದ್ರೆ ಇದು ಮೆಟಲ್ ಫುಲ್. ಇದು ಮಾಮೂಲಿ ನಿಮಗೆ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಓಕೆ, ಇದು ಇನ್ನೊಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಈ ಥೀಮ್ ಅಲ್ಲಿ ನಿಮ್ಗೆ ನಿಮ್ಗೆ ಅಲ್ಲಿ ನೋಡಿ 7 hours ಬಂದ್ಬಿಟ್ಟು 7 hours ಬರುತ್ತೆ. ವಿತೌಟ್ ಫ್ರೇಮ್ ಅಲ್ಲಿ ಇದೆ ಅದು. ಅಂದ್ರೆ ಅದ್ರಲ್ಲ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ಗ್ರೌಂಡ್ ಫ್ರೇಮ್ ಇದೆ. ಇದು ಬ್ಯಾಕ್ ಗ್ರೌಂಡ್ ಫ್ರೇಮ್ ಇಲ್ಲ, ಜಸ್ಟ್ ರಿಂಗಲ್ ಬರುತ್ತೆ. ಅದೊಂದು ಬರುತ್ತೆ. ಏರೋಪ್ಲೇನ್ ಒಂದು ಬರುತ್ತೆ. ಇದು 6 musicians ಥೀಮ್ ಒಂದು ಬರುತ್ತೆ, 3 musicians. ಮತ್ತೆ ಇದು ಕೆಳಗಡೆ ಬಂದ್ರೆ ಬುದ್ಧ ಕಾನ್ಸೆಪ್ಟ್. ಬುದ್ಧ ಅಂತೂ ತುಂಬಾ ವೆರೈಟೀಸ್ ಇದೆ ಸರ್, ತುಂಬಾ ವೆರೈಟಿ ಸಿಗುತ್ತೆ ಸರ್. ಬುದ್ಧಗಳು 12 ಇಂಚಿಂದ ತಗೊಂಡು 24 inches ವರೆಗೂ 3 ವೆರೈಟಿ ಸಿಗುತ್ತೆ. ಕಲರ್ ಬಂದ್ಬಿಟ್ಟು 8 ಕಲರ್ ಇದೆ. ಯಾವ ಕಲರ್ ಬೇಕಾದ್ರೂ ಪ್ರಿಫರ್ ಮಾಡಬಹುದು. ಅದೇ ನೋಡಿ, ಗೋಲ್ಡ್ ಇದು ಮತ್ತೆ ಈ ತರ ಇದು ಎಲ್ಲ ಇದೆ. ಮನೆ ಎಂಟ್ರೆನ್ಸ್ ಅಲ್ಲೆಲ್ಲ ನಾವು ಬೇರೆದೆಲ್ಲ ಹಾಕೊಳ್ಳೋದಕ್ಕಿಂತ ನಮಸ್ತೆ ಅಂತ ಒಂದು ಬೋರ್ಡ್ ಹಾಕೋಬಹುದು. ಈ ಟಿವಿ ಟೇಬಲ್ ಹತ್ರ ಬೇಕಾದ್ರೆ ಇದೆಲ್ಲ ಡೆಕೋರೇಟಿವ್ ಮಾಡಿ ಟಿವಿ ಟೇಬಲ್ ಹತ್ರ ಇಡೋದಕ್ಕಂತೂ ತುಂಬಾ ಅಂದ್ರೆ ತುಂಬಾ ಇದೆ, ವೆರೈಟಿ ಸಿಗುತ್ತೆ. ಒಂದಕ್ಕಿಂತ ಒಂದು ನೋಡಿ, ಇದೆಲ್ಲ ಕ್ಲಾಕ್ಸ್ ಇದು ಎಲ್ಲ ಇದೆ. ಎಲಿಫೆಂಟ್ ಸ್ಟೂಲ್ ಅಂತಾನೆ ನಾವು ಹೇಳ್ತೀವಿ ಸರ್. ಎಲಿಫೆಂಟ್ ಸ್ಟೂಲ್ಸ್. ಇದು ಬ್ರಾಸ್ ಪ್ಲೇಟೆಡ್ ಅಲ್ಲಿ ಇದೆ. ಅದು ಇದು ಬಂದ್ಬಿಟ್ಟು ಪೇಂಟಿಂಗ್ ಅಲ್ಲಿ ಇದೆ. ಇದು ಸೈಜ್ ಬಂದ್ಬಿಟ್ಟು 18 inches ಇಂದ ಇಟ್ಕೊಂಡು ಇವನ್ 6 inch ವರೆಗೂ ಸಿಗುತ್ತೆ ಸರ್. 18 inches. ಇದು ಬಂದ್ಬಿಟ್ಟು ಬಾಟಮ್ 18 inches. ಬರ್ತಾ ಬರ್ತಾ ನಿಮಗೆ 6 inches ಸಿಗುತ್ತೆ. ಓಕೆ ಓಕೆ. ಇದು ಬ್ರಾಸ್ ಕೋಟೆಡ್, ಇದು ತುಂಬಾ ಚೆನ್ನಾಗಿದೆ. ಬ್ರಾಸ್ ಶೀಟ್ ಸರ್, ಅದು ಶೀಟ್ ಇದೆ. ಒಂದು ಪೇಪರ್ ಗಿನ ಒಂದು ಸ್ವಲ್ಪ ದಪ್ಪ ಬರುತ್ತೆ ಸರ್. ಇದರಲ್ಲೂ ಸೇಮ್ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್, ಹೌದು, ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಸಿಗುತ್ತೆ. ಓಕೆ ಸರ್. ಇದು ಏನು ಅದ್ರ ಮೇಲೆ ಇಡುವಂತದ್ದು ಇದಾ? ಏನ್ ಬೇಕಾದ್ರೂ ನೀವು ಸ್ಟೋರ್ ಮಾಡ್ಕೋಬಹುದು. ಓಕೆ ಓಕೆ. ಹಬ್ಬ ಹರಿದಿನಲ್ಲಿ ಲಕ್ಷ್ಮಿ ಕೂರ್ಸ್ಲಿಕ್ಕೆ, ಕಳಸ ಎಲ್ಲ ಕೂರ್ಸ್ಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ ಓಕೆ ಸರ್. ಇದು ರೈಲ್ವೆ ಕ್ಲಾಕ್ ಅಂತ. ಇದು ನಿಮ್ಗೆ ಎರಡು ಕಡೆ ಕ್ಲಾಕ್ಸ್ ಬರುತ್ತೆ. ಇದು ಬ್ಯಾಟರಿನೂ ಕೂಡ ನಾವು ಇಲ್ಲಿ ಹಾಕೋಬಹುದು. ಇದು ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಅಜಂತಾ ಮಿಷಿನ್ ಯೂಸ್ ಮಾಡಿರೋದು. ಹಾಗಾಗಿ ನಿಮ್ಗೆ ಕಂಪ್ಲೇಂಟ್ಸ್ ಏನು ಬರಲ್ಲ. ಬೈ ಚಾನ್ಸ್ ಕಂಪ್ಲೇಂಟ್ ಬಂತು 3 ವರ್ಷ 4 ವರ್ಷ ಆದ್ಮೇಲೆ ಸರ್, ನಮ್ಮ ಎಲ್ಲಾ ವಾಚ್ ರಿಪೇರಿ ಮಾಡೋ ಶಾಪ್ ಅಲ್ಲಿ ಹೋದ್ರು ಕೂಡ ಮೆಕಾನಿಸಮ್ ಚೇಂಜ್ ಮಾಡಿ ಕೊಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 250 ರೂಪಾಯಿ ಚಾರ್ಜ್ ಮಾಡ್ತಾರೆ ಫುಲ್ ಮೆಕಾನಿಸಮ್ಗೆ. ನಿಮಗೆ ಪ್ರಾಡಕ್ಟ್ ವೇಸ್ಟ್ ಆಗಲ್ಲ. ಏನಾಗ್ತಾರೆ, ಎಲ್ಲಿಂದ ತರ್ತಾರೆ, ಹಾಳಾಗ್ಬಿಡುತ್ತೆ ಅನ್ನೋದು ಭಯ ಇರುತ್ತೆ. ಅಲ್ಲಿ ನೋಡ್ದಂಗೆ ಬುದ್ಧ ಕಾನ್ಸೆಪ್ಟ್ಸ್ ಗಳಿದೆ. ಇದು ಒಂದು ಬುದ್ಧ ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ನಿಮ್ಗೆ ಕಾರ್ನರ್ ಒಂದು 3 ಬುದ್ಧ ಇದೆ ನೋಡಬಹುದು. ಹೌದೌದು. ಬುದ್ಧ ಅಂತೂ ತುಂಬಾ ತುಂಬಾ ವೆರೈಟೀಸ್ ಬುದ್ಧಾಸ್ ಇದೆ ಸರ್ ಇಲ್ಲಿ ನಿಮ್ಮ ಹತ್ರ. ನೋಡಿ, ಇಲ್ಲೊಂದಿದೆ, ತುಂಬಾ ಚಿಕ್ಕದಾಗಿ ಪುಟ್ಟದಾಗಿ ಅದಕ್ಕೆ ಇದಿರೋಂಥದ್ದು ಇದೆ, ಚೆನ್ನಾಗಿದೆ. ಮತ್ತೆ ಇದು ಸರ್, ಇದು ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿ ಬರುತ್ತೆ ನೋಡಿ. ಇದು ಕೂತಿರೋ ತರ ಇದು ಸೆಟ್ ಬುದ್ಧ ಬೇರೆ ಆಗುತ್ತೆ. ಅದು ಟ್ರೀ ಬ್ಯಾಕ್ ಅಂಡ್ ಟ್ರೀ ಬೇರೆ ಆಗುತ್ತೆ. ಬೇಕಿದ್ರೆ ಜೊತೆಲಿ ಸೆಟ್ ತಗೊಳ್ಬಹುದು. ಆಲ್ಮೋಸ್ಟ್ ಸೆಟ್ ತಗೊಂಡ್ರೆ ನಿಮಗೆ ಪ್ರೈಸ್ ಹೇಳಿದ್ರು ಸರ್, ಅಪ್ರಾಕ್ಸಿಮೇಟ್ ಒಂದು 20,000 ವರೆಗೂ ಹೋಗುತ್ತೆ. ಹೌದಾ? ಬುದ್ಧ ಟ್ರೀ ಎರಡು ಸೇರ್ಕೊಂಡು. ಓಕೆ ಓಕೆ ಓಕೆ. ನೋಡಿ, ಒಂದು ಡೆಕೋರೇಟಿವ್ ಆನೆ. ಇದು ಅಷ್ಟಲಕ್ಷ್ಮಿ ಆನೆ ಅಂತ ನಾವೇನೋ ಹೇಳ್ತಾರೆ. ಅಷ್ಟು ಲಕ್ಷ್ಮಿಗಳೆಲ್ಲ ಇದ್ರಲ್ಲೇ ತಾಂಡ ಆಡ್ತಾ ಇದ್ದಾರೆ ಅಂತ ಅದೊಂದು ಥೀಮ್ ಇದೆ ಸರ್. ಫುಲ್ ಲಕ್ಷ್ಮಿಗಳಿದೆ ನೋಡಿ ಸರ್. ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಸರ್ ರೆಕ್ಸಿನ್. ನಿಮ್ಗೆ ರೆಕ್ಸಿನ್ ಅಲ್ಲಿ ಬಿಟ್ರೆ ಬೇರೆ ನಾವು ಮಾರ್ಬಲ್ ಪೌಡರ್ ಆ ತರದೆಲ್ಲ ನಾವು ಹೇಳ್ತೇವಲ್ಲ, ಮಾರ್ಬಲ್ ಪೌಡರ್ ರೆಕ್ಸಿನ್ ಮಿಕ್ಸ್ ಮಾಡಿದ್ರೆ ಅದು ಪ್ರಾಡಕ್ಟ್ ನಿಮಗೆ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಇದು ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಥೀಮ್ ಚೆನ್ನಾಗಿದೆ ನೋಡಿ. ಹೌದು, ಇದರಲ್ಲಿ ಜೋಡಿ ಬೇಕು. ಇದು ಸೈಜಸ್ ಇದರಲ್ಲೂ ಚಿಕ್ಕದು ದೊಡ್ಡದು ಇಲ್ಲ ಸರ್, ಇದರಲ್ಲಿ ನಿಮಗೆ ಸೈಜಸ್ ಸಿಗಲ್ಲ. ಇದೇ ಸೈಜ್, ಇದು ಸ್ಟ್ಯಾಂಡರ್ಡ್ ಸೈಜ್. ಇದು ನೋಡಿ ಸರ್, ಕಾರ್ ಪ್ಲೇಟ್ ಅಂತ ನಾವು ಹೇಳ್ತೀವಿ. ಇದೇನಾಗುತ್ತೆ, ಇದು ಮಾಡೆಲ್ ನಿಮಗೆ 3D ಮಾಡೆಲ್ ತರ ಕಾಣುತ್ತೆ. ಆಂಗಲಿಂಗ್ ಬಂದಾಗ್ಲೂ ಕೂಡ ನಿಮಗೆ ವ್ಯೂ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಈ ಪ್ರಾಡಕ್ಟ್ ಬರುತ್ತೆ ರಾಯಲ್ ಎನ್ಫೀಲ್ಡ್. ಕ್ಲಾಕ್ ಸರ್.
ಟೇಬಲ್ ಮೇಲೆ ಆರಾಮಾಗಿ ನೀಟಾಗಿ ಕಾಣುತ್ತೆ ನಿಮಗೆ. ಇದು ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ. ಇದ್ರಲ್ಲೂ ಕೂಡ ಕಲರ್ ನಿಮ್ಗೆ ಎಲ್ಲೋ ಕೊಡ್ತೀನಿ, ರೆಡ್ ಕೊಡ್ತೀನಿ, ಬ್ಲೂ ಬರುತ್ತೆ. 3 ಕಲರ್ ಅಲ್ಲೂ ಬರುತ್ತೆ. 2D ಡೈಮೆನ್ಷನ್ ಬೇಕಾದ್ರೂ ನೀವು ಇಟ್ಕೋಬಹುದು. ಫ್ರಂಟ್ ಗಾದ್ರೆ ಫ್ರಂಟ್ ಗೆ, ಈ ಕಡೆ ಇಟ್ಕೋಬಹುದು ಸರ್. ಇದು ತರಕಾರಿ ಮಾಡೋ ಗಾಡಿ. ಇದು ಗಾಡಿನೂ ಬರುತ್ತೆ. ಓಕೆ ಓಕೆ, ಚೆನ್ನಾಗಿದೆ ಸರ್. ಇದ್ರ ಮೇಲೆ ಏನ್ ಬೇಕಾದ್ರೂ ಇಟ್ಕೋಬಹುದು, ನಮಗೆ ಬೇಕಾದಕ್ಕೆ. ಮೂವ್ಮೆಂಟ್ ಆಗುತ್ತೆ ಸರ್ ಇದು. ಹೌದು ಸರ್, ಹೌದು ಮೂವ್ಮೆಂಟ್ ಆಗುತ್ತೆ. ಹೌದು, ಆಲ್ ಇನ್ಫಿಟ್ ಕ್ಲಾಕ್ ಅಲ್ಲಿ ಅದು ಟೇಬಲ್ ಮೇಲೆ ಇಡೋದು. ಓಕೆ, ಇದು ವಾಲಿಗೆ ಫಿಕ್ಸ್ ಮಾಡೋದು ಬರುತ್ತೆ ಸರ್. ವಾಲಿಗೆ ಫಿಕ್ಸ್ ಮಾಡೋದು ಇದು. ತುಂಬಾ ಚೆನ್ನಾಗಿದೆ ಸರ್. ಇದು 24 ಇಂಚ್ ಬರುತ್ತೆ. ಹೈಟ್ ಬಂದ್ಬಿಟ್ಟು ನಿಮ್ಗೆ 16 ಇಂಚ್ ಬರುತ್ತೆ. ಇದರಲ್ಲೂ ಕೂಡ ಬ್ಲೂ ಸಿಗುತ್ತೆ, ಅಮೆರಿಕನ್ ಕಲರ್ ಸಿಗುತ್ತೆ, ರೆಡ್ ಸಿಗುತ್ತೆ. ಇದೇನಿದಿಲ್ಲ ಸರ್, ಸ್ಟೂಲ್ಸ್ ಇದು. ಓಕೆ ಓಕೆ, ನಮ್ದು ಪೂಜಾ ರೂಮ್ ಹತ್ರ ಎದುರುಗಡೆ ಒಂದು ತಟ್ಟೆ ಇಟ್ಬಿಟ್ಟು ಏನಾರು ಹಣ್ಣುಗಳು ಇಡ್ತೀರ ಅನ್ನೋದು ಇದ್ರ ತಗೋಬಹುದು. ಇದ್ರಲ್ಲಿ ರೌಂಡು ಬರುತ್ತೆ, ಸ್ಕ್ವೇರು ಇದೆ, ಡೈಮಂಡ್ ಶೇಪು ಇದೆ. ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಬೇಕು ಅಂತ ಹೇಳಿದ್ರು ಸಿಗುತ್ತೆ. ತುಂಬಾ ವೆರೈಟೀಸ್ ಇದೆ. ಇವಾಗ ಏನಾಗುತ್ತೆ, ವಯಸ್ಸಾದ್ರೆಲ್ಲ ಕುತ್ಕೋಬೇಕು ಅಂತ ಹೇಳಿದ್ರೆ ಸರ್, ದೇವ್ರ ಮನೆ ಹತ್ರ ಕುತ್ಕೊಳ್ಳಿಕ್ಕೆ ಒಂದು ಸಿಂಪಲ್ ಟೇಬಲ್ ಬೇಕಪ್ಪ ಅಂತಾರೆ. ಕುತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ನೆಲ ಮೇಲೆ ಕುತ್ಕೊಂಡು. ಆ ತರದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಬೋದು ಸರ್. ಇದು ವುಡ್ ಕೂಡ ನಿಮ್ಗೆ ಸಾಲಿಡ್ ವುಡ್ ಇದೆ, ಸೀಸಮ್ ವುಡ್ ಇದೆ. ಹಾಗಾಗಿ ಇದು ನೀಟಾಗೂ ಬರುತ್ತೆ, ಇವನ್ ಕುತ್ಕೊಳ್ಳಿಕ್ಕೂ ಕೂಡ ನೀಟಾಗಿ ಕಾಣುತ್ತೆ. ಇದ್ರಲ್ಲಿ ನಿಮ್ಗೆ ಇವನ್ ಟೈಲ್ಸ್ ಕೂಡ ಮೂವ್ ಮಾಡಿದೆ ಸರ್. ಟೇಬಲ್ ಅಲ್ಲಿ ಈ ಟೈಲ್ಸ್ ಗಳು ಬರುತ್ತೆ, ಸಣ್ಣ ಸಣ್ಣ ಪೀಸ್ ಟೈಲ್ ಗಳನ್ನು ಕೂಡ ಮೋಲ್ಡ್ ಮಾಡಿ ಇದಾಗಿರುತ್ತೆ. ಅದರಲ್ಲೂ 3 ಸೈಜ್ ಸಿಗುತ್ತೆ. 3 ಸೈಜ್ ಸಿಗುತ್ತೆ ಸರ್. ಇದೊಂದು ಪಿಕಾಕ್ ಬರುತ್ತೆ. ಇದು ವಿಡ್ತಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 5 ಫೀಟ್ ಹತ್ರ ಬರುತ್ತೆ, ಹೈಟ್ ಅಲ್ಲಿ 3 ಫೀಟ್ ಬರುತ್ತೆ. ಇದು ಲೈಟಿಂಗ್ ಆಗ್ತಾ ನಿಮ್ಗೆ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್. ಇದೊಂದು ಬರುತ್ತೆ. ಇದ್ರಲ್ಲಿ ನಿಮಗೆ ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಇದು ಬರುತ್ತೆ. ಈ ಫ್ರೇಮ್ಸ್ ಗಳೆಲ್ಲ ಬರ್ತವೆ. ಇದು 2D ಕಲರ್, ಅದು 3D ಕಲರ್ ಬರುತ್ತೆ. ಓಕೆ, ಇದೆಲ್ಲ ವಾಲ್ ತುಂಬಾ ಚೆನ್ನಾಗಿದೆ. ವಾಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೇಮ್ ಅಲ್ಲಿ ಬರುತ್ತೆ ಇದು. ವಿತ್ ಫ್ರೇಮ್ ಅಲ್ಲಿ ಬರುತ್ತೆ, ಫುಲ್ ಫ್ರೇಮ್ ಸಮೇತನೇ ಬರುತ್ತೆ ನಿಮ್ಗೆ. ಚೆನ್ನಾಗಿದೆ ಸರ್ ಇದು. ಈ ತರ ಬರುತ್ತೆ. ವಾಲ್ಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅವಾಗಲೇ ಆ ಕಡೆ ಫಸ್ಟ್ ಒಂದು 3 ನೋಡಿದ್ವಿ ಸರ್. ಆ ಟ್ರೀ ಸಿಂಗಲ್ ಕಲರ್ ಇತ್ತು, ಇದು ಮಲ್ಟಿ ಕಲರ್ ಟ್ರೀ ಇದೆ. ಇದು ಕೂಡ ನಿಮಗೆ ಲೈಟ್ ಬರುತ್ತೆ, ಸ್ಪಾಟ್ ಲೈಟ್ಸ್ ತರ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಮಲ್ಟಿ ಕಲರ್ ಟ್ರೀಸ್. ಇದು ಬಂದ್ಬಿಟ್ಟು ದೊಡ್ಡ ಟ್ರೀ ಇದೆ. ಶಾಪ್ಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಟ್ರೀ ಬರುತ್ತೆ. ಹೀಗೆ ಬಂದ್ಬಿಟ್ಟು ನಿಮ್ಗೆ 4.5 ಫೀಟ್ ಬರುತ್ತೆ, ಹೈಟ್ ಬಂದ್ಬಿಟ್ಟು 5 ಫೀಟ್ ಬರುತ್ತೆ ಸರ್. ಇದನ್ನು ಕೂಡ ಲೈಟ್ ಹಾಕ್ತಾಗ ನಿಮ್ಗೆ ತುಂಬಾ ವೆರೈಟಿ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೆ. ಅದನ್ನ ಲೈಟ್ ಆಫ್ ಮಾಡಿ ನೋಡಿ ಸರ್. ಇವಾಗ ಸೂಪರ್ ಆಗಿದೆ. ಇದು ರಾತ್ರಿ ಟೈಮಲ್ಲೂ ಬೆಡ್ ಲೈಟ್ ತರ ಯೂಸ್ ಮಾಡ್ಲಿಕ್ಕೆ ಜನ ಇಷ್ಟಪಡಲ್ಲ. ಇದನ್ನೆಲ್ಲ ಅಕೇಶನ್ಗೆಲ್ಲ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಾಲಲ್ಲಿ ಯೂಸ್ ಮಾಡಕ್ಕೆ ಇಷ್ಟಪಡ್ತಾರೆ. ಬಟ್ ನೋಡಿ, ಲೈಟ್ ಆಫ್ ಆದಾಗ ಸಕಲಾಗಿರುತ್ತೆ. ಲೈಟ್ ಆದಾಗೂ ತುಂಬಾ ಚೆನ್ನಾಗಿರುತ್ತೆ. ಲೈಟ್ ಆಫ್ ಆದಾಗೂ ಆದಾಗ್ಲೂ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ವೈಟ್ ಹಾರ್ಸ್. ಹಾ ಸರ್, ಆದ್ಮೇಲೆ ಈ ತರ ಇರುತ್ತೆ. ಎಸ್ ಸರ್, ಸೂಪರ್ ಆಗಿದೆ ಸರ್ ಇದು. ಎಸ್ ಸರ್, ಸೈಜು ಕೂಡ ತುಂಬಾ ದೊಡ್ಡದಿದೆ ಸರ್. ಮೇಡಂ ಹಂಗೆ ಲೈಟ್ ಆನ್ ಮಾಡಿ. ವೈಟ್ ಹಾರ್ಸ್ ಲೈಟ್ ಆನ್ ಆದಾಗ ಈ ತರ ಕಾಣುತ್ತೆ ಸರ್. ಲೈಟ್ ಆಫ್ ಆದಾಗ ತುಂಬಾ ಚೆನ್ನಾಗಿದೆ ಸರ್ ಇದು. ನೋಡಿ ಸರ್, ಇದು ಬಂದ್ಬಿಟ್ಟು ನಾವು ಟೀ ಲೈಟ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಕ್ಯಾಂಡಲ್ ಲೈಟ್ ನಿಮ್ಗೆ ಎಷ್ಟೊತ್ತು ಉರಿಯುತ್ತಲ್ಲ, ಅಂದ್ರೆ ಆ ಫ್ಲೇಮ್ ಬಂದ್ಬಿಟ್ಟು ಆ ರೆಕ್ಕೆಗೆ ಫೆದರ್ ಟಚ್ ಆಗೋ ತನಕ ನಿಮ್ಗೆ ತರ ಸ್ವಿಂಗ್ ಆಗ್ತಾ ಇರುತ್ತೆ. ಕಡಿಮೆ ಆದಂಗೆ ಆ ಸ್ವಿಂಗ್ ಆಗೋದು ಕೂಡ ನಿಂತ್ಕೊಳ್ಳುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಮನೇಲಿ ಕರೆಂಟ್ ಗಿರೆಂಟ್ ಹೋದಾಗ ಕ್ಯಾಂಡಲ್ ಹಚ್ಬಿಟ್ಟು ಬಿಟ್ಬಿಟ್ರೆ ಇದು ತುಂಬಾ ಚೆನ್ನಾಗಿದೆ. ಹಂಗೆ ಕೂಡ ಡೆಕೋರೇಟಿವ್ ಐಟಮ್ ಆಗಿರುತ್ತೆ. ಸರ್, ಓಕೆ. ಈ ತರ ಮಾಡೆಲ್ ಅಲ್ಲೂ ನನ್ನ ಹತ್ರ ಒಂದು 40 ಮಾಡೆಲ್ ಇದೆ ಸರ್. ಓಕೆ ಓಕೆ, ಅದು ಕೂಡ ನೋಡಬಹುದು. ಆನ್ ಆಗಿದ್ದಾಗ ಇದು ಕೂಡ ಇದು ಮಾಮೂಲಿ ಒಂದು ಡೆಕೋರೇಟಿವ್ ಐಟಮ್ ತರ ಇರುತ್ತೆ. ಲೈಟ್ ಆಫ್ ಆದಾಗ ಅದೊಂದು ತುಂಬಾ ಬೇರೆ ತರದ್ದು ಒಂದು ಫೀಲ್ ಕೊಡುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಹ್ಯಾಂಗು ಕೂಡ ಮಾಡ್ಕೋಬಹುದು. ಏನಾಗುತ್ತೆ, ಇವಾಗ ಈ ತರ ನಮ್ದು ರ್ಯಾಕ್ ಅನ್ನ ಮಾಡಿರ್ತಾರೆ, ಬಾಲ್ಕನಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ವೈರ್ ನ ಬಿಟ್ಬಿಡ್ಬೇಕಾದ್ರೆ ಒಳಗಡೆ ಒಂದು ಬಲ್ಬ್ ಬಿಟ್ರು ಕೂಡ ಸೇಮ್ ರಿಫ್ಲೆಕ್ಟ್ ಬರುತ್ತೆ ನಿಮಗೆ. ಆ ತರನೇ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಾಡೆಲ್ಸ್ ತುಂಬಾ ಮಾಡೆಲ್ ಸಿಗುತ್ತೆ ಸರ್. ಇದು ಬಂದ್ಬಿಟ್ಟು ನಾರ್ಮಲ್ ಒಂದು ಗುಂಡಿ ಅಂತ ನಾವು ಹೇಳ್ತೀವಿ. ಇದು ಬಂದ್ಬಿಟ್ಟು ಲಾಬರ್ಸ್ ಟ್ರೀ ಪ್ಯಾಟರ್ನ್ ಅಲ್ಲೂ ಕೂಡ ಬರುತ್ತೆ. ಇದರಲ್ಲೂ ಕೂಡ ನಾವು ಇಡಬಹುದು. ಇನ್ನೊಂದು ಪಿರಮಿಡ್ ಟೈಪ್ ಅಲ್ಲೂ ಕೂಡ ಬರುತ್ತೆ. ಇನ್ನೊಂದೇನ್ ಡೌಟ್ ಶುರು ಆಗಿದೆ ಅಂದ್ರೆ, ನಿಮ್ಮಲ್ಲಿ ನೋಡಿದ್ರೆ ಕಿಚನ್ ಯೂನಿಟ್ ಇಟ್ಕೊಂಡಿದ್ದೀರಾ. ಏನ್ ಸರ್ ಇದು, ಅರ್ಥ ಆಗ್ಲಿಲ್ಲ ಸರ್. ಆಕ್ಚುಲಿ ನಮ್ದು ಮೈನ್ ಬಿಸ್ನೆಸ್ ಬಂದ್ಬಿಟ್ಟು ಇಂಟೀರಿಯರ್ ಸರ್. ಹೌದಾ? ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದೆ. ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ನಾವೇ ಎಲ್ಲಾನು ಕೂಡ ಪ್ರೆಸ್ಸಿಂಗು, ಕಟಿಂಗು, ಎಡ್ಜ್ಮೆಂಟಿಂಗು ಎಲ್ಲಾನು ಕೂಡ ಒಳ್ಳೊಳ್ಳೆ ಮಿಷಿನ್ ಗಳು ಇಟ್ಬಿಟ್ಟು ನಮ್ದೇ ಫ್ಯಾಕ್ಟರಿ ಇದೆ ಸರ್. ನಮ್ದು ಮೈನ್ ಊಟ ಬಂದ್ಬಿಟ್ಟು ನಮ್ಗೆ ಇಂಟೀರಿಯರ್ ಸರ್. ಹೌದಾ? ಇದು ಇಂಟೀರಿಯರ್ ಜೊತೆ ಡೆಕೋರೇಟಿವ್ ಸ್ವಲ್ಪ ಇರ್ಲಿ ಅಂತ ನಾವು ಮಾಡಿರೋದಷ್ಟೇ. ಓಕೆ. ನೋಡಿ, ಯಾರಾದ್ರೂ ವೀಕ್ಷಕರು ಏನಾದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಡೆಕೋರೇಟಿವ್ ಐಟಮ್ ಜೊತೆಗೆ ನಾವೇನಾದ್ರು ಮನೆ ಕಟ್ಟಿಸ್ತಾ ಇದೀವಿ ಅಂತ ಅಂದ್ರೆ ಓಮ್ದು ಪೂರ್ತಿ ಇಂಟೀರಿಯರ್ ನಿಮ್ ಕೈ ಕೊಟ್ಬಿಟ್ರೆ ಮುಗಿದಾಯ್ತು. ಡೆಫಿನೆಟ್ಲಿ ಸರ್. ಸರ್ ಇಲ್ಲ, ಫಸ್ಟ್ ಆಕ್ಚುಲಿ ಇಂಟೀರಿಯರ್ ಕೊಡಿ, ಅದಾದ್ಮೇಲೆ ಬೇಕಾದ್ರೆ ಇದನ್ನ ಬರುತ್ತೆ. ಅದೇ ಫುಲ್ ಇಂಟೀರಿಯರ್ ವರ್ಕ್. ಕಿಚನ್ ಅಂತ ಇಲ್ಲಿ ಇಕ್ಕಿರೋದೇ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಇರೋದು, ಆಮೇಲೆ ತುಂಬಾ ವಾರ್ಡ್ರೋಬ್ಸ್ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿದೆ.
ಸರ್ ಅದ್ರದ್ದು ಬೇಕು ಅಂತಂದ್ರೆ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ದೆಲ್ಲ ವಾಂಟೆಡ್ ಬ್ರಾಂಡೆಡ್ ಮಿಷಿನ್ ಗಳೇ ಇದೆ. ಪ್ಲಸ್ಸಿಂಗು ಕೂಡ ನಿಮ್ಗೆ ಒಳ್ಳೆ ಮಿಷಿನ್ ಗಳಿದೆ. ಅದನ್ನೆಲ್ಲ ಒಂದು ವಿಡಿಯೋ ಸಮೇತ ಫೋಟೋ ಸಮೇತನೂ ಕೂಡ ನಾವು ಅಪ್ಡೇಟ್ ಮಾಡೋಣ ಒಂದು ಯೂಟ್ಯೂಬ್ ಅಲ್ಲಿ ನಿಮ್ದ್ರಲ್ಲಿ, ಅದನ್ನ ನೋಡೋಣ ಸರ್. ಒಟ್ಟಲ್ಲಿ ಯಾರಾದ್ರೂ ಇಂಟೀರಿಯರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲೇ ತುಂಬಾ ಚೆನ್ನಾಗಿದೆ. ನಂದೇ ಪ್ರೊಸೆಸಿಂಗ್ ಯೂನಿಟ್ ಇರೋದ್ರಿಂದ ಬೇರೆ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಮಾಡ್ತಾರೆ ಅದಕ್ಕೆ ನಾವು ಸ್ವಲ್ಪ ಕಡಿಮೆನೂ ಮಾಡಬಹುದು, ಸ್ವಲ್ಪ ಕಡಿಮೆ ಮಾಡಬಹುದು. ಇಲ್ಲ ಕ್ವಾಲಿಟಿಯಲ್ಲೇ ನೀವು ಆಟ ಆಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಆಟ ಆಡೋಣ. 3D ಕೊಟ್ಬಿಡ್ತೀವಿ ನಾವು, ಇವನ್ ವಾಕ್ ಥ್ರೂ ಕೊಡ್ತೀವಿ. ನಿಮ್ದು ಮನೆಗೆ ನಾವು ಬಂದು ಮೆಜರ್ಮೆಂಟ್ ತಗೊಂಡು ವಾಕ್ ಥ್ರೂ ಫೋಟೋ ಕೊಡ್ತೀವಿ ನಿಮ್ಗೆ. ಅಂದ್ರೆ ಯಾವ ತರ ಕಾಣುತ್ತೆ ನಿಮ್ದು ಮನೆದು ಅಂದ್ಬಿಟ್ಟು, ಕಿಚನ್ ಯಾವ ತರ ಕಾಣುತ್ತೆ, ಕಿಚನ್ ಯಾವ ತರ ಕಾಣುತ್ತೆ, ಇವನ್ ವಾಲ್ ಪೇಂಟಿಂಗ್ ಕೂಡ ನಿಮ್ಗೆ ನಾವು ಸೆಲೆಕ್ಷನ್ ನಾವು ಕೊಡ್ತೀವಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಏನು ಒನ್ನು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮತ್ತೆ ಒನ್ನು ಇಂಟೀರಿಯರ್, ಈ ಒನ್ನು ಇಂಟೀರಿಯರ್ ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಏನಾದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇವನ್ ಇಂಟೀರಿಯರ್ ಆಗಿರ್ಲಿ ಅಥವಾ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.